ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 72ನೇ ಪ್ರಶ್ನೆಯನ್ನ ಗಮನಿಸಿ. ಮೆಕ್ಕೆಜೋಳದ ತೆನೆಯು ಚಿತ್ರವನ್ನ ಗಮನಿಸಿ ಸುಮಾರಾಗಿ ಶಂಕುವಿನ ಆಕಾರದಲ್ಲಿದೆ. ಅದರ ಅಗಲವಾದ ಭಾಗದ ತ್ರಿಜ್ಯವು 2.5 ಸೆಂಟಿಮೀಟರ್ ಮತ್ತು ಅದರ ಉದ್ದವು ಅಂದ್ರೆ ಎತ್ತರ 20 ಸೆಂಟಿಮೀಟರ್ ಇದೆ. ಅದರಲ್ಲಿ ಪ್ರತಿಯೊಂದು 1 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ಸರಾಸರಿಯಾಗಿ 4 ಮೆಕ್ಕೆಜೋಳದ ಕಾಳುಗಳಿದ್ದರೆ ಮೆಕ್ಕೆಜೋಳದ ತೆನೆಯಲ್ಲಿ ಇರಬಹುದಾದ ಎಲ್ಲಾ ಕಾಳುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಜೋಳದ ಕಾಳುಗಳ ತೆನೆಯ ಮೇಲ್ಮೈ ಭಾಗದ ಮೇಲ್ಮೈ ಭಾಗ ಅಂದ್ರೆ ಕೇವಲ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಸೊ ಇಲ್ಲಿ ನಮ್ಗೆ ಓರೆ ಎತ್ತರವು ಬೇಕಾಗತ್ತೆ. ಸೊ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಸೊ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್. ಸೊ ಏನಾಗುತ್ತೆ 2.1 ಸ್ಕ್ವೇರ್ ಪ್ಲಸ್ ಎಚ್ ಏನ್ ಹೇಳಿ 20 ಸ್ಕ್ವೇರ್. So L is equal to square root of 4.41 plus 400. So L is equal to square root of 404.41 ಆಗುತ್ತೆ. ಸೊ ಇದು ಸ್ಕ್ವೇರ್ ರೂಟ್ ಹೋದ್ರೆ ನಿಯರ್ಲಿ 20.11 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ ಈಗ ನಾವು ಇದರ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು, ಅಂದ್ರೆ ಬಾಗಿದ ಮೇಲ್ಮೈ ಪ್ರದೇಶವನ್ನ ಕಂಡುಹಿಡಿಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು pi r l. So pi 22 divided by 7 into r 2.1 into, so ಇದೆಷ್ಟು ಬಂದಿದೆ L 20.11. ಓಕೆ, ಸೊ 11. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ 7 1 7 7 0.3 ಸೊ 22 into 0.3 into 20.11. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಿಯರ್ 132.726 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಈಗ ನಾವು ಒಟ್ಟು ಜೋಳದ ಕಾಳುಗಳ ಸಂಖ್ಯೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ವಿಸ್ತೀರ್ಣ ಎಷ್ಟು 132.726 ಇಂಟು ಸೊ ಇಲ್ಲಿ ಏನ್ ಹೇಳಿದ್ದಾರೆ 1 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ಸರಾಸರಿಯಾಗಿ 4 ಮೆಕ್ಕೆಜೋಳದ ಕಾಳುಗಳಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ 132.726 ನಲ್ಲಿ ಎಷ್ಟಿದೆ ಇಂಟು 4 ಮಾಡ್ಬೇಕು. ಸೊ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ 530.9. ಸೊ ಅಂದ್ರೆ ಸರಿಸುಮಾರು 531 ಜೋಳದ ಕಾಳುಗಳು ಆ ತೆನೆಯಲ್ಲಿದೆ ಅಂತ ಹೇಳ್ಬೋದು. ಓಕೆ, ಸೊ ಅಂದಾಜು ಅಂದ್ರೆ ಸರಿಸುಮಾರು ಅಂದಾಜು 531 ಜೋಳದ ಕಾಳುಗಳು ಆ ತೆನೆಯಲ್ಲಿದೆ. ಓಕೆ, ಥ್ಯಾಂಕ್ ಯು.